ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ನಮ್ಮ ದೇಶ ಆಲಯಗಳ ಬೀಡು. ಯಾವುದೇ ಸ್ಥಳಕ್ಕೆ ಹೋದರೂ ಐತಿಹಾಸಿಕ ದೇವಾಲಯಗಳು ಇದ್ದೇ ಇರುತ್ತದೆ. ಪ್ರತಿ ಗುಡಿಯೂ ಸಾವಿರಾರು ವರ್ಷಗಳ ಚರಿತ್ರೆ ತಿಳಿಸುತ್ತದೆ. ದಕ್ಷಿಣ ಭಾರತದಲ್ಲಿರೋ ಎಷ್ಟೋ ದೇವಾಲಯಗಳು ನಿಜಕ್ಕೂ ತರ್ಕಕ್ಕೆ ನಿಲುಕದ್ದು. ಹಿಂದೂಗಳು ಪ್ರತಿಯೊಂದರಲ್ಲೂ ದೈವತ್ವ ಕಾಣುತ್ತಾರೆ. ಮರ, ಕಲ್ಲು, ನೀರು, ಆಕಾಶ ಸೇರಿದಂತೆ ಪ್ರಕೃತಿಯನ್ನು ದೇವರಿಗೆ ಹೋಲಿಸಲಾಗುತ್ತದೆ. ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಕೈಂಕರ್ಯ ಮಾಡಲಾಗುತ್ತದೆ. ಇನ್ನು ಎಷ್ಟೋ ದೇವಾಲಯಗಳಲ್ಲಿ ಸ್ವಯಂಭೂ ವಿಗ್ರಹಗಳು ಇವೆ. ಕಾಣಿಪಾಕ ಗಣೇಶ, ತಿರುಮಲ ತಿಮ್ಮಪ್ಪ, ಕಾಶಿ ವಿಶ್ವೇಶ್ವರದಂತಹ ಪುಣ್ಯಕ್ಷೇತ್ರಗಳು ಯಾವಾಗಲೂ ಭಕ್ತರಿಂದ ತುಂಬಿರುತ್ತದೆ. ನೆರೆ ರಾಜ್ಯವಾಗಿರೋ ಆಂಧ್ರ ಹಾಗೂ ತೆಲಂಗಾಣದಲ್ಲೂ ಎಷ್ಟೋ ಪ್ರಸಿದ್ಧ ದೇವಾಲಯಗಳಿವೆ. ಭದ್ರಾಚಲಂ, ಅನ್ನಾವರಂ, ವಿಜಯವಾಡ, ಕನಕದುರ್ಗಮ್ಮ ಸೇರಿದಂತೆ ಪ್ರಖ್ಯಾತ ಆಲಯಗಳು ಇವೆ. ಇಲ್ಲೂ ಅಚ್ಚರಿ ಮೂಡಿಸೋ ದೈವ ಪವಾಡ ಶಕ್ತಿ ಕೇಂದ್ರಗಳಿವೆ. ತೆಲಂಗಾಣದಲ್ಲಿ ಜೀವಂತ ನರಸಿಂಹಸ್ವಾಮಿ ದೇವಸ್ಥಾನವೂ ಒಂದು. ಈ ದೇವರು ಸಾಮಾನ್ಯ ಮನುಷ್ಯನ ದೇಹವನ್ನು ಹೊಂದಿದ್ದು ಉಸಿರಾಟ, ದೇಹದ ಕೆಲ ಭಾಗಗಳಲ್ಲಿ ರಕ್ತ ಬರುತ್ತದೆ. ನಿಜಕ್ಕೂ ಈ ದೇವರನ್ನು ನೋಡಿದರೆ ಅಚ್ಚರಿ ಪಡೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟಕ್ಕೂ ಈ ದೇವರು ಎಲ್ಲಿರೋದು, ಇಲ್ಲಿನ ಸ್ಥಳ ಪುರಾಣ ಏನು, ದೇವರ ಮೂರ್ತಿಯಲ್ಲಿ ರಕ್ತ ಬರಲು ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಲಾಗಿದೆ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ತಪ್ಪದೇ ಪ್ರೆಸ್ ಮಾಡಿ. ದೈವ ರಹಸ್ಯಗಳು ತಿಳಿದುಕೊಳ್ಳಲು ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯ. ಎಷ್ಟೋ ದೇವಾಲಯಗಳಲ್ಲಿ ಪವಾಡಕ್ಕೆ ವೈಜ್ಞಾನಿಕ ಕಾರಣಗಳು ಕೊಟ್ಟರೂ ಸಾಮಾನ್ಯ ಜನ ಧಾರ್ಮಿಕ ನಂಬಿಕೆಗಳಿಂದ ದೈವಶಕ್ತಿಯಾಗಿ ನಂಬಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಭಾರತದಲ್ಲಿ ಎಷ್ಟೊಂದು ವಿಸ್ಮಯ ದೇವಸ್ಥಾನಗಳಿದೆ. ಅದರ ಸಾಲಲ್ಲಿ ತೆಲಂಗಾಣದಲ್ಲಿರೋ ಈ ಒಂದು ದೇವಸ್ಥಾನವೂ ಇದೆ. ಸಾಮಾನ್ಯವಾಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಲ್ಲಿನ ವಿಗ್ರಹ ರೂಪದಲ್ಲಿ ದೇವರನ್ನು ನೋಡ್ತೇವೆ. ಆದರೆ ಇಲ್ಲಿರೋ ದೇವರು ಸಾಮಾನ್ಯ ಮನುಷ್ಯ ಹೊಂದಿರೋ ದೇಹದಲ್ಲೇ ಇರೋದು ಅಚ್ಚರಿ ಸಂಗತಿ. ನಮ್ಮ ದೇಹ ಯಾವ ರೀತಿ ಚರ್ಮದಿಂದ ಮೃದುವಾಗಿರುತ್ತದೆಯೋ ಅದೇ ರೀತಿ ದೇವರ ಮೂರ್ತಿಯೂ ಇದೆ. ಮನುಷ್ಯನಂತೆ ಇರೋ ಈ ದೇವರು ವಿಷ್ಣುವಿನ ದಶಾವತಾರದಲ್ಲಿ ಒಂದಾದ ಲಕ್ಷ್ಮೀ ನರಸಿಂಹಸ್ವಾಮಿ. ವರಂಗಲ್ ಜಿಲ್ಲೆಯ ಮಲ್ಲೂರು ಎಂಬಲ್ಲಿ ಕಾಡು ಒಂದರಲ್ಲಿ ನರಸಿಂಹಸ್ವಾಮಿ ನೆಲೆಸಿದ್ದು ಇಲ್ಲಿಗೆ ಪ್ರತಿನಿತ್ಯ ಭಕ್ತರು ಬರುತ್ತಲೇ ಇರುತ್ತಾರೆ. ನರಸಿಂಹಸ್ವಾಮಿ ಮೂರ್ತಿ ಸುಮಾರು 10 ಅಡಿ ಎತ್ತರವಿದ್ದು ಮೂರ್ತಿ ಮೆತ್ತಗೆ ಇದೆ. ಅಷ್ಟೇ ಅಲ್ಲ, ದೇವರ ಪಕ್ಕದಲ್ಲಿ ನಿಂತರೆ ಉಸಿರಾಟದ ಶಬ್ದವೂ ಕೇಳಬಹುದು. ದೇವರ ಮೈ ಮೇಲೆ ನಿಜವಾದ ರೋಮ ಇರೋದು ಕಾಣಬಹುದು. ಅಭಿಷೇಕದ ವೇಳೆ ಕೂದಲು ಇರುತ್ತದೆ ಎಂದು ಅಲ್ಲಿನ ಅರ್ಚಕರು ಹೇಳುತ್ತಾರೆ. ಸ್ವಾಮಿಯ ನಾಭಿಯಲ್ಲಿ ಪ್ರತಿದಿನ ರಕ್ತ ಸೋರುತ್ತದೆಯಂತೆ. ರಕ್ತ ನಿಲ್ಲಲು ನಾಭಿಗೆ ಪ್ರತಿದಿನ ಗಂಧ ಹಚ್ಚುತ್ತಾರೆ. ಅದೇ ಗಂಧವನ್ನು ಅಲ್ಲಿಗೆ ಬರೋ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ದೇವರ ಮೈ ಮೇಲೆ ಹೂ ಇಟ್ಟು ಅದುಮಿದರೂ ಮೂರ್ತಿ ಒಳಕ್ಕೆ ಹೋಗುತ್ತದೆ. ಕೆಲ ಸಮಯದ ನಂತರ ಯಥಾಸ್ಥಿತಿಗೆ ಬರುತ್ತದೆ. ಈ ನಿಗೂಢ ಮೂರ್ತಿ ಬಗ್ಗೆ ವಿಜ್ಞಾನಿಗಳಿಗೂ ತಿಳಿಯಲು ಅಸಾಧ್ಯವಾಗಿದೆ. ಮಲ್ಲೂರು ದೇವಸ್ಥಾನವನ್ನು ಹೇಮಾಚಲ ನರಸಿಂಹಸ್ವಾಮಿ ದೇವಸ್ಥಾನ ಎಂತಲೂ ಕರೀತಾರೆ. ದಟ್ಟ ಕಾಡಲ್ಲಿ ಮೇಲೆ ನೆಲೆಸಿರೋ ಸ್ವಾಮಿಯನ್ನು ನೋಡಲು ಸುಮಾರು 130ರಿಂದ 150 ಮೆಟ್ಟಿಲು ಹತ್ತಬೇಕು. ಹೋಗೋ ದಾರಿ ಮಧ್ಯೆ ಶಿಖಾಂಜನೇಯ ಹನುಮಂತನ ದೇವಾಲಯ ದರ್ಶನವೂ ಆಗುತ್ತದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಹಾಗೂ ಮಧ್ಯಾಹ್ನ 3:30ರಿಂದ ಸಂಜೆ 5 ಗಂಟೆಯವರೆಗೂ ದೇವರ ದರ್ಶನಕ್ಕೆ ಅವಕಾಶ ಇರುತ್ತದೆ. 4000ಕ್ಕೂ ಹಿಂದಿನ ಕಾಲದ ದೇವಸ್ಥಾನವಾಗಿದ್ದು ಅಂದಿನ ಸ್ಥಳೀಯ ರಾಜನ ಕನಸಲ್ಲಿ ಬಂದ ನರಸಿಂಹಸ್ವಾಮಿ ಇಂಥದೇ ಪ್ರಾಂತ್ಯದಲ್ಲಿ ನಾನು ನೆಲೆಸಿದ್ದೇನೆ, ಅಲ್ಲಿ ಗುಡಿ ನಿರ್ಮಿಸುವಂತೆ ದೇವರ ಆಜ್ಞೆ ಆಗಿತ್ತಂತೆ. ರಾಜನು ಸ್ವಾಮಿ ಇದ್ದ ನೆಲೆಗೆ ಹೋಗಿ ದೇವಸ್ಥಾನ ನಿರ್ಮಿಸಿ ನಿತ್ಯ ಪೂಜಾ ಕೈಕರ್ಯ ಶುರು ಮಾಡಿದರು. ಅಂದಿನಿಂದ ನಿತ್ಯ ಪೂಜೆಗಳು ಸ್ವಾಮಿಗೆ ನಡೆಯುತ್ತಲೇ ಇದೆ. ಇಲ್ಲೇ ಚಿಂತಾಮಣಿ ಎಂಬ ಜಲಪಾತವೂ ಇದೆ. ವರ್ಷದ 365 ದಿನವೂ ಇಲ್ಲಿ ನೀರು ಹರಿಯುತ್ತಲೇ ಇರುತ್ತದೆ. ಈ ಜಲಪಾತದಿಂದ ಹರಿದು ಬರೋ ನೀರು ಕುಡಿದರೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ದೇವರ ನಾಭಿಯಿಂದ ತೆಗೆದ ಗಂಧ ಹಾಗೂ ಅಭಿಷೇಕದ ನೀರನ್ನು ಬೆರೆಸಿ ಭಕ್ತರಿಗೆ ನೀಡುತ್ತಾರೆ. ಇದರಿಂದ ಯಾವುದೇ ರೀತಿಯ ಕಷ್ಟಗಳಿದ್ದರೂ ನಿವಾರಣೆ ಆಗುತ್ತದೆ. ಇನ್ನು ಮಕ್ಕಳಾಗದ ದಂಪತಿ ಇಲ್ಲಿಗೆ ಬಂದು ಹೇಮಾಚಲ ನರಸಿಂಹಸ್ವಾಮಿಯನ್ನು ದರ್ಶಿಸಿದರೆ ಒಂದೇ ವರ್ಷದಲ್ಲಿ ಸಂತಾನ ಭಾಗ್ಯ ಪಡೆಯಬಹುದು ಎಂದು ನಂಬಿಕೆ ಇದೆ. ನೀವು ಜೀವಂತ ನರಸಿಂಹಸ್ವಾಮಿಯನ್ನು ದರ್ಶಿಸಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೇ ಲೈಕ್ ಮಾಡಿ.